ನಾಡಿನಾದ್ಯಂತ ವೈಕುಂಠ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದ್ದು, ವರ್ಷದ ಅಂತ್ಯದಲ್ಲೇ ಈ ಬಾರಿ ವೈಕುಂಠ ಏಕಾದಶಿ ಬಂದಿರುವುದು ವಿಶೇಷ. ಬೆಳಗ್ಗಿನಿಂದಲೇ ದೇವಾಲಯಗಳಲ್ಲಿ ಭಕ್ತರು ವೈಕುಂಠ ದರ್ಶನ ಪಡೆಯುತ್ತಿದ್ದಾರೆ. ತುಮಕೂರು ನಗರದಲ್ಲಿಯೂ ವಿವಿಧ ಭಾಗಗಳಲ್ಲಿ ವೈಕುಂಠ ಏಕಾದಶಿ ಅದ್ದೂರಿಯಾಗಿ ಆಚರಿಸಲಾಯಿತು. ಇಂದು ಬೆಳಗ್ಗೆ 3 ಗಂಟೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ, ತೋಮಾಲ ಸೇವೆ ಸೇರಿದಂತೆ ನಾನಾ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಅಂತರ್ಸನಹಳ್ಳಿ ಸಮೀಪದ ವೆಂಕಟೇಶಪುರದಲ್ಲಿರುವ ವೈಕುಂಠ ಸ್ವಾಮಿ ದೇವಾಲಯದಲ್ಲಿ ಸಾವಿರಾರು ವೆಂಕಟಸ್ವಾಮಿ ಭಕ್ತರು ಸಾಲುಗಟ್ಟಿ ನಿಂತು ಭಕ್ತಿ ಭಾವದಿಂದ ದರ್ಶನ ಪಡೆದರು. ಇದೇ ವೇಳೆ ತುಮಕೂರಿನ ತಿರುಮಲ ನಗರದಲ್ಲಿರುವ ದೇವಾಲಯಗಳಲ್ಲಿಯೂ ವೈಕುಂಠ ಏಕಾದಶಿ ಸಂಭ್ರಮ ಕಳೆಗಟ್ಟಿತ್ತು. ದೇವಾಲಯ ಆಡಳಿತ ಮಂಡಳಿಯವರು ಭಕ್ತಾದಿಗಳಿಗೆ ಕುಡಿಯುವ ನೀರು, ಸರತಿ ಸಾಲು ವ್ಯವಸ್ಥೆ, ಭದ್ರತೆ ಸೇರಿದಂತೆ ಸಕಲ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದು, ಯಾವುದೇ ಅಸೌಕರ್ಯವಿಲ್ಲದೆ ಭಕ್ತರು ದರ್ಶನ ಪಡೆಯುವಂತೆ ವ್ಯವಸ್ಥೆ ಮಾಡಲಾಯಿತು. ಸರತಿ ಸಾಲಿನಲ್ಲಿ ಶಾಂತಿಯುತವಾಗಿ ನಿಂತು ಭಕ್ತರು ವೈಕುಂಠನ ದರ್ಶನ ಪಡೆಯುತ್ತಿದ್ದು, ದೇವಾಲಯದ ಆವರಣ ಸಂಪೂರ್ಣ ಭಕ್ತಿಮಯ ವಾತಾವರಣದಿಂದ ಾಗಿ ನಗರ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಭಕ್ತರು ಹರಿದು ಬಂದಿದ್ದರು. ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವ ಪಡೆದಿರುವ ವೈಕುಂಠ ಏಕಾದಶಿಯಂದು ಶ್ರೀ ವಿಷ್ಣುವಿನ ದರ್ಶನ ಪಡೆದರೆ ಪುನರ್ಜನ್ಮದಿಂದ ಮುಕ್ತಿ, ಪಾಪಗಳ ನಿವಾರಣೆ ಹಾಗೂ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ಗಾಢ ನಂಬಿಕೆ ಇದೆ. ಈ ಕಾರಣದಿಂದಲೇ ಪ್ರತಿ ವರ್ಷದಂತೆ ಈ ಬಾರಿಯೂ ಭಕ್ತರು ಅಪಾರ ಶ್ರದ್ಧೆಯಿಂದ ವೈಕುಂಠ ಏಕಾದಶಿಯನ್ನು ಇದು ತಿರುಪತಿ ದೇವಸ್ಥಾನ ಸುಮಾರು 40 ವರ್ಷಗಳ ಹಿಂದೆಯಿಂದ ನಡ್ಕೊಂಬಂದಿದೆ. ಪ್ರತಿ ವರ್ಷ ವೈಕುಂಠ ಏಕಾದಶಿ ಇಂಪ್ರೂವ್ ಆಕ್ಕಂತ ಬರ್ತಾಯಿದೆ. ಇಲ್ಲಿ ಇವತ್ತಿನ ವಿಶೇಷ ಅದ್ಭುತವಾದ ಅಲಂಕಾರ ಮಾಡಿದ್ದಾರೆ. ಬೆಳಗ್ಗೆ 2 ಗಂಟೆಗೆ ಅಭಿಷೇಕ ಆಗಿದೆ. ಆಮೇಲೆ 3 ಗಂಟೆಯಿಂದ 3:30 ತನಕ ತೋಮಲ ಸೇವೆ ಆಗಿದೆ. 3:30ಯಿಂದ 4 ಗಂಟೆವರೆಗೂ ಸಹಸ್ರಾರ್ಚನೆ, 4ರಿಂದ 4:30 ತನಕ ತೊಟ್ಟಿಲು ಸೇವೆ ಆಗಿದೆ. ಆಮೇಲೆ ಬೆಳಗ್ಗೆ ಸುಪ್ರಭಾತದ ನಂತರ ಪ್ರಾಕಾರೋತ್ಸವ ಮಾಡಿ ವೈಕುಂಠ ದ್ವಾರವನ್ನು ಅಲಂಕಾರ ಮಾಡಿದ್ದೇವೆ. ಎಲ್ಲ ಭಕ್ತಾದಿಗಳಿಗೆ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನ ಮಾಡಿ ಸಂತೋಷದಿಂದ ಹಿಂತಿರುಗುತ್ತಿದ್ದಾರೆ. ಎಲ್ರಿಗೂ ಪ್ರಸಾದ ಸೇವೆ ನಾವು ಮಾಡಿದ್ದೇವೆ. ಪ್ರಸನ್ನ ಕುಮಾರ್, ವೆಂಕಟೇಶ್ವರ ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತ ಮಂಡಳಿಯ ಟ್ರಸ್ಟಿ. ವೈಕುಂಠ ಏಕಾದಶಿ ಪ್ರಯುಕ್ತ ಈ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತ ಮಂಡಳಿ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾದಂಥ ವೈಕುಂಠ ದ್ವಾರ ದರ್ಶನ ಮತ್ತು ಭೂ ವರಹಸ್ವಾಮಿ ಮತ್ತು ಅಷ್ಟಲಕ್ಷ್ಮಿ ಅಲಂಕಾರವನ್ನು ವಿಶೇಷವಾಗಿ ಮಾಡಲಾಗಿದೆ. ಬೆಳಗ್ಗೆ 4 ಗಂಟೆಗೆ ಶ್ರೀ ಸ್ವಾಮಿಯವರಿಗೆ ಅಭಿಷೇಕ, ಗಂಗಾ ಪೂಜೆ, ಗೋಪೂಜೆ ಮುಖಾಂತರ ಈ ದಿನ ಬೆಳಗ್ಗೆ ಪೂಜೆ ಪ್ರಾರಂಭ ಆಯಿತು. 6 ಗಂಟೆಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ವೈಕುಂಠ ದ್ವಾರದಲ್ಲಿ ಪ್ರತಿಷ್ಠಾಪನೆ ಮಾಡಿ 6 ಗಂಟೆಯಿಂದ ಇಲ್ಲಿವರೆಗೂ ಸಹಿತ ತುಮಕೂರಿನ ಎಲ್ಲ ಸದ್ಭಕ್ತರು ಶ್ರೀ ವೆಂಕಟೇಶ್ವರ ಸನ್ನಿಧಾನಕ್ಕೆ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಿ ಮತ್ತು ಈ ಅಷ್ಟಲಕ್ಷ್ಮಿ ಮತ್ತು ಭೂವರಹಸ್ವಾಮಿಯವರ ದರ್ಶನ ಮಾಡಿ ಇವತ್ತು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ವಿಶೇಷವಾದಂಥ ಅಲಂಕಾರ ಇದೆ. ಎಲ್ಲ ತುಮಕೂರಿನ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಅಲಂಕಾರವನ್ನು ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಮಸ್ತೆ. ಪ್ರಸನ್ನ ಕುಮಾರ್, ವೆಂಕಟೇಶ್ವರ ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತ ಮಂಡಳಿಯ ಟ್ರಸ್ಟಿ. ವೈಕುಂಠ ಏಕಾದಶಿ ಪ್ರಯುಕ್ತ ಈ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತ ಮಂಡಳಿ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾದಂಥ ವೈಕುಂಠ ದ್ವಾರ ದರ್ಶನ ಮತ್ತು ಭೂ ವರಹಸ್ವಾಮಿ ಮತ್ತು ಅಷ್ಟಲಕ್ಷ್ಮಿ ಅಲಂಕಾರವನ್ನು ವಿಶೇಷವಾಗಿ ಮಾಡಲಾಗಿದೆ. ಬೆಳಗ್ಗೆ 4 ಗಂಟೆಗೆ ಶ್ರೀ ಸ್ವಾಮಿಯವರಿಗೆ ಅಭಿಷೇಕ, ಗಂಗಾ ಪೂಜೆ, ಗೋಪೂಜೆ ಮುಖಾಂತರ ಈ ದಿನ ಬೆಳಗ್ಗೆ ಪೂಜೆ ಪ್ರಾರಂಭ ಆಯಿತು. 6 ಗಂಟೆಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ವೈಕುಂಠ ದ್ವಾರದಲ್ಲಿ ಪ್ರತಿಷ್ಠಾಪನೆ ಮಾಡಿ 6 ಗಂಟೆಯಿಂದ ಇಲ್ಲಿವರೆಗೂ ಸಹಿತ ತುಮಕೂರಿನ ಎಲ್ಲ ಸದ್ಭಕ್ತರು ಶ್ರೀ ವೆಂಕಟೇಶ್ವರ ಸನ್ನಿಧಾನಕ್ಕೆ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಿ ಮತ್ತು ಈ ಅಷ್ಟಲಕ್ಷ್ಮಿ ಮತ್ತು ಭೂವರಹಸ್ವಾಮಿಯವರ ದರ್ಶನ ಮಾಡಿ ಇವತ್ತು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ವಿಶೇಷವಾದಂಥ ಅಲಂಕಾರ ಇದೆ. ಎಲ್ಲ ತುಮಕೂರಿನ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಅಲಂಕಾರವನ್ನು ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಮಸ್ತೆ. ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಭಕ್ತರು ಶ್ರೀ ವಿಷ್ಣು ದರ್ಶನ ಪಡೆಯುತ್ತಿದ್ದಾರೆ.